ಪೂಜೆ ಮಾಡುವಾಗ ಈ ಗಂಟೆ ಬಾರಿಸಿದರೆ ಆಸೆಗಳೆಲ್ಲ ಈಡೇರುತ್ತದೆ. ದೇವರ ಪೂಜೆಯನ್ನು ಮಾಡುವಾಗ ಗರುಡ ಗಂಟೆಯನ್ನು ಬಾರಿಸುವುದನ್ನು ನೀವು ಗಮನಿಸಿರಬಹುದು. ದೇವರ ಪೂಜೆ ಮಾಡುವ ಸಮಯದಲ್ಲಿ ಗರುಡ ಗಂಟೆಯನ್ನೇಕೆ ಬಾರಿಸಲಾಗುತ್ತದೆ? ಗರುಡ ಗಂಟೆ ಬಾರಿಸುವುದರ ಪ್ರಯೋಜನಗಳೇನು? ಗರುಡ ಗಂಟೆಯು ಈ ಕೆಲಸಗಳನ್ನು ಮಾಡುತ್ತದೆ. ಗರುಡ ಗಂಟೆಯಲ್ಲಿ ನಾವಿವಾಗಲೇ ಹೇಳಿರುವಂತೆ ಗರುಡ ದೇವರ ಚಿತ್ರವಿರುತ್ತದೆ. ಹಿಂದೂ ಧರ್ಮದಲ್ಲಿ ಗರುಡ ದೇವನನ್ನು ಭಗವಾನ್ ವಿಷ್ಣುವಿನ ವಾಹನವೆಂದು ಪರಿಗಣಿಸಲಾಗುತ್ತದೆ. ಗರುಡ ದೇವನ ಚಿತ್ರವು ಗಂಟೆಯಲ್ಲಿದ್ದರೆ ಅಥವಾ ಗರುಡ ಗಂಟೆಯನ್ನು ನೀವು ಪೂಜೆಯಲ್ಲಿ ಬಳಸಿದರೆ ಇದರಿಂದ ಗರುಡ ದೇವನ ವಾಹನವಾಗಿ ಭಕ್ತರ ಇಷ್ಟಾರ್ಥಗಳನ್ನು ವಿಷ್ಣುವಿಗೆ ಹೇಳುತ್ತಾನೆ ಮತ್ತು ಭಗವಂತ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ಪೂರೈಸುತ್ತಾನೆ ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿಯೇ ಗಂಟೆಯನ್ನು ಗರುಡ ಗಂಟೆ ಎಂದು ಕರೆಯಲಾಗುತ್ತದೆ. ಗರುಡ ಗಂಟೆಯನ್ನು ಬಾರಿಸುವುದರಿಂದ ವ್ಯಕ್ತಿಯು ಮರಣ ನಂತರ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಗರುಡ ಗಂಟೆಯನ್ನೇಕೆ ಪೂಜೆ ಮಾಡುವಾಗ ಬಾರಿಸಬೇಕು? ಗರುಡ ಗಂಟೆಗೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ವಿಷಯವೇನೆಂದರೆ, ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಾಂಡವು ಶಂಖನಾದದೊಂದಿಗೆ ಮತ್ತು ಗರುಡ ಗಂಟೆಯ ಶಬ್ದದೊಂದಿಗೆ ಸೃಷ್ಟಿಯಾಯಿತು ಎಂಬುದು ಗ್ರಂಥಗಳಲ್ಲಿನ ಉಲ್ಲೇಖವಾಗಿದೆ. ಅದಕ್ಕಾಗಿಯೇ ಗರುಡ ಗಂಟೆಯಿಂದ ಹೊರಹೊಮ್ಮುವ ಈ ಶಬ್ದವನ್ನು ವಿಶೇಷವೆಂದು ಪರಿಗಣಿಸಲಾಗಿದೆ. ಈ ಶಬ್ದವು ತುಂಬ ಶಕ್ತಿಯುತವಾಗಿದ್ದು ನಾವು ವಾಸಿಸುವ ವಾತಾವರಣದಲ್ಲಿ ಧನಾತ್ಮಕತೆಯನ್ನು ಹರಡುತ್ತದೆ. ಆದ್ದರಿಂದ ಪ್ರತಿಯೊಂದು ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಒಂದು ಗಂಟೆಯನ್ನು ನೇತು ಹಾಕಲಾಗಿರುತ್ತದೆ. ಇದರಿಂದಾಗಿ ಭಕ್ತರು ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣ ಗಂಟೆಯನ್ನು ಬಾರಿಸುತ್ತಾರೆ ಎಂದು ವಾತಾವರಣದಲ್ಲಿ ಸಕಾರಾತ್ಮಕತೆಯನ್ನು ತುಂಬುತ್ತದೆ ಹಾಗೂ ಇದು ದೇವರನ್ನು ಪೂಜೆಯಲ್ಲಿ ಜಾಗೃತಗೊಳಿಸುವ ವಿಧಾನವೂ ಆಗಿದೆ. ಆದರೆ ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ರಾತ್ರಿ ಸಮಯದಲ್ಲಿ ದೇವಸ್ಥಾನದ ಗಂಟೆಯನ್ನು ಬಾರಿಸಬಾರದು ಎಂಬುದಾಗಿದೆ. ದೇವರ ಪೂಜೆಯಲ್ಲಿ ಗಂಟೆಯನ್ನು ಬಾರಿಸುವಾಗ ನಾವು ಗರುಡ ಗಂಟೆಯನ್ನು ಬಾರಿಸುವುದು ಉತ್ತಮ. ಗರುಡ ಗಂಟೆಯನ್ನು ಬಾರಿಸುವುದರಿಂದ ನಾವು ಉತ್ತಮ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ನೀವು ಪೂಜೆಯಲ್ಲಿ ಬಾರಿಸುವ ಗಂಟೆಯು ಗರುಡ ಗಂಟೆಯಾಗಿರಲಿ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.